ಇನ್ನು ಭವಾನಿ ರೇವಣ್ಣಗೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿದೆ. ನಿನ್ನೆ ಕೂಡ ವಿಚಾರಣೆ ನಡೆದಂತಹ ಈ ಅರ್ಜಿಯ ತೀರ್ಪನ್ನ ಕಾಯ್ದಿರಿಸಲಾಗಿತ್ತು. ನಿನ್ನೆ ತೀರ್ಪನ್ನ ಕೊಡಬೇಕಾಗಿತ್ತು, ಆದರೂ ಕೂಡ ತೀರ್ಪು ಬರಲಿಲ್ಲ. ಈಗ ಅರ್ಜಿ ವಜಾಗೊಂಡಿದೆ. ಬಂಧನದ ಭೀತಿಯಲ್ಲಿರುವಂತಹ ಭವಾನಿ ರೇವಣ್ಣ ಇವತ್ತು ಹಳೆ ನರಸೀಪುರದ ನಿವಾಸದಲ್ಲಿ ಎಸ್ಐಟಿ ವಿಚಾರಣೆ ಕೂಡ ನಡೆಯುತ್ತೆ. ಜಾಮೀನು ಅರ್ಜಿ ಈಗಾಗಲೇ ವಜಾಗೊಂಡಿದೆ. ಎಸ್ಐಟಿ ಅಧಿಕಾರಿಗಳಿಂದ ಎರಡೆರಡು ಬಾರಿ ನೋಟಿಸ್ ಬಂದಿದೆ ಅನ್ನುವಂತಹ ಭಯ ಆತಂಕದಲ್ಲಿ ಜಾಮೀನು ಅರ್ಜಿಯನ್ನ ಹಾಕೊಂಡಿದ್ರು ಭವಾನಿ ರೇವಣ್ಣ. ಆದರೆ ಭವಾನಿ ರೇವಣ್ಣ ಅವರ ಅರ್ಜಿ ವಿಚಾರಣೆ ಆಗಿತ್ತು, ನಿನ್ನೆಗೆ ಕಾಯ್ದಿರಿಸಲಾಗಿತ್ತು ತೀರ್ಪನ್ನ. ಆದರೆ ನಿನ್ನೆ ಕೂಡ ತೀರ್ಪು ಪ್ರಕಟ ಆಗಿರಲಿಲ್ಲ. ಸದ್ಯಕ್ಕೀಗ ಅರ್ಜಿ ವಜಾಗೊಂಡಿದೆ. ಇವತ್ತು ತೀವ್ರವಾಗಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಲಿದ್ದಾರೆ. ಕೆಆರ್ ನಗರ ಸಂತ್ರಸ್ತೆ ಕಿಡ್ನ್ಯಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಯಾಗಿರುವಂತಹ ಭವಾನಿ ರೇವಣ್ಣ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಈ ಒಂದು ಕಿಡ್ನ್ಯಾಪ್ ಕೇಸ್ನಲ್ಲಿ ಇವತ್ತು ವಿಚಾರಣೆ ನಡೆಯುತ್ತೆ. ಹಾಗಾದ್ರೆ ಭವಾನಿ ರೇವಣ್ಣ ಅರೆಸ್ಟ್ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಎಸ್ಐಟಿ ಅಧಿಕಾರಿಗಳಿಂದ. ಯಾಕೆಂದರೆ ಈಗಾಗಲೇ ಜಾಮೀನು ಅರ್ಜಿ ಕೂಡ ವಜಾಗೊಂಡಿರೋದ್ರಿಂದ ಏನಾದರೂ ವಾರೆಂಟ್ ಇಶ್ಯೂ ಆಗುತ್ತಾ, ಅವರನ್ನು ಅರೆಸ್ಟ್ ಮಾಡ್ತಾರಾ ಅಂತ. ಸಂತ್ರಸ್ತೆ ಕಿಡ್ನ್ಯಾಪ್ ಕೇಸ್ನ FIRನಲ್ಲಿ ಭವಾನಿ ಅವರ ಹೆಸರು ಕೂಡ ಉಲ್ಲೇಖ ಆಗಿದೆ. ಇವತ್ತು ಬೆಳಗ್ಗೆ 10:30ರಿಂದ ಸಂಜೆ 5:30ರೊಳಗೆ ಎಸ್ಐಟಿಯಿಂದ ವಿಚಾರಣೆ ನಡೆಯುತ್ತೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಈಗಾಗಲೇ ಭವಾನಿ ರೇವಣ್ಣ ಅವರ ಜಾಮೀನು ಅರ್ಜಿ ವಜಾಗೊಂಡಿದೆ. ಅದಕ್ಕೆ ಅರ್ಜಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಣೆ ಆಯಿತು. ಅದಾದ ಬಳಿಕ ಅರ್ಜಿಯ ತೀರ್ಪನ್ನು ಪ್ರಕಟ ಮಾಡೋದಕ್ಕೆ ನಿನ್ನೆಯ ದಿನಾಂಕವನ್ನು ನಿಗದಿ ಮಾಡಲಾಗಿತ್ತು. ಹಾಗಿದ್ರೂ ಕೂಡ ನಿನ್ನೆ ತೀರ್ಪು ಪ್ರಕಟ ಆಗಲಿಲ್ಲ. ಸದ್ಯಕ್ಕೆ ಜಾಮೀನು ಅರ್ಜಿ ವಜಾಗೊಂಡಿದೆ. ಈಗ ಭವಾನಿ ರೇವಣ್ಣ ಅವರಿಗೆ ಇರುವಂಥ ಒಂದು ಭಯ ಏನಂದರೆ ಅರೆಸ್ಟ್ ಆಗ್ತೀನ ನಾನು ಅನ್ನುವಂಥದ್ದು. SIT ತನಿಖೆ ಕೂಡ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಒಂದು ಕಡೆ ಮಗ SIT ಕಸ್ಟಡಿಯಲ್ಲಿರುವಂಥದ್ದು, ಇನ್ನೊಂದು ಕಡೆ ಭವಾನಿ ರೇವಣ್ಣ ಅವರ ತನಿಖೆ ಯಾವ ನಿಟ್ಟಿನಲ್ಲಿ ಸಾಗುತ್ತೆ, SIT ಅಧಿಕಾರಿಗಳು ಹೇಗೆ ತನಿಖೆ ನಡೆಸ್ತಾರೆ ಭವಾನಿ ರೇವಣ್ಣ ಅವ್ರನ್ನ ಅಂತ. ಸೌಖ್ಯ, ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಒಂದಿಷ್ಟು JDS ನಾಯಕರಲ್ಲಿ ಒಂದಿಷ್ಟು ತಲ್ಲಣ ಆಗಿರುವಂಥದ್ದು. ಯಾಕಂತಂದರೆ ಈಗಾಗಲೇ KR ನಗರದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಸಂತ್ರಸ್ತೆಯೊಬ್ಬರ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭವಾನಿ ರೇವಣ್ಣರವರ ಮೇಲೆ ದೂರು ಕೂಡ ದಾಖಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ 2 ಬಾರಿ SIT ನೋಟಿಸ್ ನೀಡಿತ್ತು. ಆದರೆ ಮೇ 15ನೇ ತಾರೀಕು ಒಂದು ನೋಟಿಸ್ ನೀಡ್ತಾರೆ. ಮೇ 15ನೇ ತಾರೀಕು ಕೂಡ ಯಾವುದೇ ನೋಟಿಸ್ ನೀಡಿದ್ದಕ್ಕೆ SIT ಅವರಿಗೆ ನೋಟಿಸ್ ನೀಡ್ತಾರೆ. SIT ಅವರು ಭವಾನಿ ರೇವಣ್ಣ ಅವರಿಗೆ ನೋಟಿಸ್ ನೀಡ್ತಾರೆ. ಭವಾನಿ ಅವರ ಕಡೆಯಿಂದ ಯಾವುದೇ ಉತ್ತರ ಸಿಗೋದಿಲ್ಲ. ನಿನ್ನೆ ಒಂದು ನೋಟಿಸ್ ಕೂಡ ಅಧಿಕೃತವಾಗಿ SIT ಕಳಿಸಿರುವಂಥದ್ದು. ಹೊಳೆನರಸೀಪುರದ ಭವಾನಿ ರೇವಣ್ಣರವ್ರಿಗೆ ಅಧಿಕೃತವಾಗಿ ನೋಟಿಸ್ ಕಳಿಸಿದೆ. ಯಾಕಂತಂದರೆ ಇವತ್ತು ಬೆಳಿಗ್ಗೆ 10:30ರಿಂದ ಸಂಜೆ 5:30ವರೆಗೆ ನೀವು ನಿಮ್ಮ ವಿಳಾಸದಲ್ಲಿರಬೇಕು, ನಾವು ವಿಚಾರಣೆಗೆ ಕೂಡ ನಿಮ್ಮ ಮನೆಗೆ ಬರ್ತೀವಿ ಅನ್ನುವ ನೋಟಿಸನ್ನು ಕೂಡ ಈಗಾಗಲೇ ನೀಡಿರುವಂಥದ್ದು. ಈಗಾಗಲೇ ನಿನ್ನೆ ಜಾಮೀನು ಅರ್ಜಿ ಭವಾನಿ ರೇವಣ್ಣ ಹಾಕಿಕೊಂಡಿದ್ದಂತಹ ಜಾಮೀನು ಅರ್ಜಿ ತಿರಸ್ಕೃತವಾಗಿದೆ. ಒಂದು ಕಡೆ ಬಂಧನದ ಭೀತಿಯನ್ನು ಕೂಡ ಭವಾನಿ ರೇವಣ್ಣ ಎದುರಿಸ್ತಾ ಇದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಇವತ್ತು ಏನಾದರೂ ವಿಚಾರಣೆಗೆ ಸಿಕ್ಕಿದ್ರೆ ಬಹುತೇಕ ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಜೊತೆಗೆ ವಶಕ್ಕೆ ಪಡೆಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಈಗಾಗಲೇ ಇರುವಂಥದ್ದು. ಇವತ್ತು 10:00ವರೆಗೆ ಹಾಸನದ ಹೊಳೆನರಸೀಪುರದಲ್ಲಿರ್ತಕ್ಕಂತಹ ಮಾಜಿ ಸಚಿವ HD ರೇವಣ್ಣರವರ ಮನೆಗೆ ಭವಾನಿ ರೇವಣ್ಣರವರನ್ನು ವಿಚಾರಣೆ ಮಾಡಲಿಕ್ಕೆ ಬರ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಆದರೆ ಒಂದು ಈತ ಹಾಸನದಲ್ಲೂ ಕೂಡ ಭವಾನಿ ರೇವಣ್ಣ ಇಲ್ಲ, ಹೊಳೆನರಸೀಪುರದ ಮನೆಯಲ್ಲೂ ಕೂಡ ಭವಾನಿ ರೇವಣ್ಣ ಇಲ್ಲ, ಸ್ವಗ್ರಾಮ ಮೈಸೂರು ಜಿಲ್ಲೆಯ ಸಾಲಿಗ್ರಾಮದಲ್ಲೂ ಕೂಡ ಭವಾನಿ ರೇವಣ್ಣ ಇಲ್ಲ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಹಾಗಾದರೆ ಭವಾನಿ ರೇವಣ್ಣ ಎಲ್ಲಿ ಹೋಗಿದ್ದಾರೆ ಅನ್ನುವ ಪ್ರಶ್ನೆಗಳು ಕೂಡ ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಪ್ರಜ್ವಲ್ ರೇವಣ್ಣ ಈಗಾಗಲೇ SIT ಬಂಧನದಲ್ಲಿರ್ತಕ್ಕಂಥದ್ದು, 6 ದಿನ ಕಸ್ಟಡಿಗೆ ಕೂಡ ಈಗಾಗಲೇ ಕೊಟ್ಟಿರುವಂಥದ್ದು. ಇನ್ನೊಂದು ಕಡೆ ಭವಾನಿ ರೇವಣ್ಣರವರ ಜಾಮೀನು ಅರ್ಜಿ ತಿರಸ್ಕೃತವಾಗಿದೆ. ಮತ್ತೊಂದು ಕಡೆ ಇವತ್ತು SIT ಅವರು 10:00ವರೆಗೆ ಅವರ ಮನೆಗೆ ಕೂಡ ಆಗಮಿಸ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ JDSನಲ್ಲಿ ಇದು ಬಿಗ್ ಶಾಕ್ ಮೇಲೆ ಶಾಕ್ ಎನ್ನುವಂತೆ ಈಗಾಗಲೇ ಎದುರಾಗ್ತಾ ಇರುವಂಥದ್ದು. ಸೌಖ್ಯ, ಪ್ರಕಾಶ್, ಈಗ ಸದ್ಯಕ್ಕೆ ಭವಾನಿ ರೇವಣ್ಣ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಲಭ್ಯವಾಗಿಲ್ವಾ? ಅದ್ರ ಬಗ್ಗೆ SIT ಅಧಿಕಾರಿಗಳು ಏನಾದರೂ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರಾ, ಏನ್ ಕತೆ ಅಂತ? ಕಳೆದ ಒಂದು ವಾರದಿಂದಲೂ ಕೂಡ SIT ಅವರು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ಭವಾನಿ ರೇವಣ್ಣ ಎಲ್ಲಿಗೆ ಹೋದ್ರು, ಭವಾನಿ ರೇವಣ್ಣ
ಏನು ಮಾಡ್ತಾ ಇದ್ದಾರೆ, ಯಾಕಂತಂದ್ರೆ ಈಗಾಗಲೇ ಸಂತ್ರಸ್ತರ ಅವರ ಸಂಬಂಧಿಕರು ಈಗಾಗಲೇ ದೂರು ಕೊಟ್ಟಿರುವಂಥದ್ದು ಕಿಡ್ನಾಪ್ ಪ್ರಕರಣದಲ್ಲಿ. ಅವರ ಕಾರು ಚಾಲಕ ಏನಿದ್ದ ಆತ ಕೂಡ SIT ವಶಕ್ಕೆ ಸಿಕ್ಕಿದ್ದಾನೆ. ನಿನ್ನೆ ಚಿಕ್ಕಮಗಳೂರಿನಲ್ಲಿ SIT ವಶಕ್ಕೆ ಪಡೆದಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿತ್ತು. ಆ ಹಿಂದಿನಿಂದಲೂ ಕೂಡ ಕಳೆದ ಒಂದು ವಾರದಿಂದಲೂ ಭವಾನಿ ರೇವಣ್ಣರವರಿಗೆ ಸಾಕಷ್ಟು ಅವರನ್ನು ಪ್ರಯತ್ನ ಅಂದರೆ ಸಂಪರ್ಕಿಸಲು ವಿಚಾರಣೆ ಮಾಡಲು SIT ಸಾಕಷ್ಟು ಪ್ರಯತ್ನ ಮಾಡ್ತಾ ಇರುವಂಥದ್ದು. ಬಟ್ ಇವತ್ತು ಏನಾದರೂ ವಿಚಾರಣೆಗೆ ಅವರು ಹಾಜರಾಗದಿದ್ದಲ್ಲಿ, ವಿಚಾರಣೆಗೆ ಸಿಗಲಿಲ್ಲ, ಇವತ್ತು 10:30ಯಿಂದ 5:30ವರೆಗೂ ಕೂಡ ವಿಚಾರಣೆಗೆ ಭವಾನಿ ರೇವಣ್ಣ ಬರಲಿಲ್ಲ ಅಂತ ಅಂದರೆ ಬಹುತೇಕ ಬಂಧನವಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಈಗಾಗಲೇ ಇರುವಂಥದ್ದು. ಒಟ್ಟಾರೆ SIT ತನಿಖೆ ದಿನದಿಂದ ದಿನಕ್ಕೆ ಹಾಸನದಲ್ಲಿ ಚುರುಕುಗೊಂಡಿದೆ. ಹಾಸನ, ಹೊಳೆನರಸೀಪುರ, ಗನ್ನಿಕಡ ಈ ಭಾಗದಲ್ಲಿ SIT ಅಧಿಕಾರಿಗಳು ಸಾಕಷ್ಟು ತೀವ್ರ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಇವತ್ತು ಭವಾನಿ ರೇವಣ್ಣರವರನ್ನ ವಿಚಾರಣೆ ಮಾಡಲಿಕ್ಕೆ ಹೊಳೆನರಸೀಪುರಕ್ಕೆ ಬರುವಂಥದ್ದು. ಒಟ್ಟಾರೆ ದಿನದಿಂದ ದಿನಕ್ಕೆ ಒಂದೊಂದು ರೀತಿಯ ಪ್ರಕರಣ ತಿರುವನ್ನು ಕೂಡ ಈಗಾಗಲೇ ಪಡಿತಾ ಇರುವಂಥದ್ದು. ಸೌಖ್ಯ. ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗೆ.